ನಿಖರವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ. ರಾಗಿ ಖರೀದಿಗಾಗಿ ಕೇಂದ್ರದಲ್ಲಿ ರಾಗಿ ಖರೀದಿಗೆ ಕ್ವಿಂಟಾಲಿಗೆ 3 ಕೆಜಿ ರೈತರಿಂದ ಅಕ್ರಮ ವಸೂಲಿ ಆರೋಪಿಸಿ ಪ್ರತಿಭಟನೆ. ಹೌದು ವೀಕ್ಷಕರೇ, ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ಪಟ್ಟಣದ ಕೃಷಿ ಮಾರುಕಟ್ಟೆಯಲ್ಲಿ ನಡೆಯುತ್ತಿರುವ ರಾಗಿ ಖರೀದಿ ಕೇಂದ್ರದಲ್ಲಿ ರೈತರ ರಾಗಿ ಪಡೆಯುವಲ್ಲಿ ಅಕ್ರಮ ವಸೂಲಿಲಾಗುತ್ತಿದೆ ಎಂದು ಆರೋಪಿಸಿ ಇಂದು ರೈತರು ಹಾಗೂ ವಿವಿಧ ಸಂಘಟನೆಯವರಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ವಿಜಯನಗರ ಜಿಲ್ಲೆಯ ಹಾಗೂ ಬಳ್ಳಾರಿ ಜಿಲ್ಲೆಯ ಆಡಳಿತ ಅಧಿಕಾರಿ ಗುರುರಾಜ್ ಪ್ರತಿಭಟನೆ ಸ್ಥಳಕ್ಕೆ ಆಗಮಿಸಿ ರೈತರ ಮನವಿಯನ್ನು ಆಲಿಸಿದರು. ಎಸಿ ಸುರೇಶ್ ಕುಮಾರ್, ತಹಸೀಲ್ದಾರ್ ಬಿವಿ ಗಿರೀಶ್ ಬಾಬು, ಸಿಪಿಐ ಮಾಂತೇಶ್ ಸಜ್ಜನ್, ಪಿಎಸ್ಐ ಶಂಭೋಲಿಂಗ ಗಿರಿಜ್ಜಿ, ನಾಗರಾಜ್, ಹಮಾಲ್ ಸಂಘದ ಅಧ್ಯಕ್ಷರಾದ ಮಾರುತಿ ಸಣ್ಣ ಹಾಗೂ ವಿವಿಧ ಸಂಘಟನೆಯ ಕಾರ್ಯಕರ್ತರು ರೈತರು ಉಪಸ್ಥಿತಿ ಇದ್ದರು. ವರದಿ ಬಿ ಸಲೀಂ ಸಾಬ್, ಉಮ್ಮಲಗಟ್ಟಿ, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಪನಹಳ್ಳಿ. ರೈತರು ತಮ್ಮ ಬೆಳೆದಿರ್ತಕ್ಕಂಥ ಬೆಳೆಗಳನ್ನ ಇಲ್ಲಿ ಗ್ರಹಣ ಬಂದಿದ್ದಾರೆ. ಆ ರೈತರಿಗೆ ಸರಿಯಾದ ರೀತಿಯಿಂದ ಸ್ಪಂದನೆ ಇಲ್ಲ. ಮೊದಲನೇದಾಗಿ ಹಾಗೇನೆ ಆ ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಏನಾಗಿದೆ ಅಂದ್ರೆ 40 ಕ್ವಿಂಟಲ್ ರಾಗಿ ತಂದ್ರೆ ಇಲ್ಲಿ 1 ಕೆಜಿಗೆ 3 ಕ್ವಿಂಟಲ್ ರಾಗಿಯನ್ನ ಕಡಿತಗೊಳಿಸತಕ್ಕಂಥ ವ್ಯವಸ್ಥೆ ನಡೆದಿದೆ. ಜೊತೆಗೆ ರೈತ ಹೊರಗಡೆ ತೂಕ ಮಾಡ್ಕೊಂಡು ಬಂದಿರ್ತಕ್ಕಂಥ ರೈತ ತನ್ನ ತೂಕ ಸರಿ ಇರುತ್ತೆ. ಆದ್ರೆ ಇಲ್ಲಿ ಬಂದ ಸಮಯದಲ್ಲಿ ಅಲ್ಲಿ 50 ಕ್ವಿಂಟಲ್ ಇರ್ತಕ್ಕಂಥ ತೂಕ ಇಲ್ಲಿ ಬರೋಷ್ಟೊತ್ತಿಗೆ 1.5 ಕ್ವಿಂಟಲ್ ಆಗಿ 48 ಕ್ವಿಂಟಲ್ ಮಾತ್ರ ಬರುತ್ತೆ. ಇಂಥ ವ್ಯವಸ್ಥೆ ಅದೇ ಈ ಒಂದು 5-6 ಕ್ವಿಂಟಲ್ ಹೋಗ್ತಕ್ಕಂಥ ವ್ಯವಸ್ಥೆ ನಡೆದಿದೆ ಈ ಒಂದು ಹರಪನಹಳ್ಳಿ ತಾಲೂಕು ವ್ಯಾಪ್ತಿಯಲ್ಲಿ. ಈ ವಾತಾವರಣದಲ್ಲಿ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಹೇಳಿ ಅವ್ರ ಕಡೆ ಮತ್ತೆ ಬಂದ್ಬಿಟ್ಟಿದ್ದಾರೆ. ಈ ವರ್ಷ ನಾವು ಅನಿವಾರ್ಯವಾಗಿ ಏನು ಮಾಡೋಕ್ಕಾಗಲ್ಲ. ಆಲ್ರೆಡಿ ನಾವು ಒಂದು ಪ್ರೊಸೆಸ್ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನೊಂದು 22,000-23,000 ಕ್ವಿಂಟಲ್ ಇದೆ. ದಿನಾಲು 2-2.5 ಕ್ವಿಂಟಲ್ ದುಡ್ಡು 10-15 ಕ್ವಿಂಟಲ್ ಮುಗಿದ್ರೆ ಗಲಾಟೆ ಮಾಡ್ತಾರೆ. ಇದು ಎಲ್ಲರದ್ದು ಒಂದು ಕಾಳು ಯಾರು ರಿಜಿಸ್ಟ್ರೇಷನ್ ಇದೆ ಒಂದು ಕಾಳು ಬಿಡಲ್ಲ ಅಂತ ತೋರಿಸಿ, ಆಯ್ತಾ? ಸರಿ, 2 ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀವ. 2 ಗಂಟೆಗೆ ನೀವು 10 ಜನ ಪ್ರಕಾರ 4 ಬ್ಯಾಚ್ ಇದ್ದಾವೆ. ಒಂದು ಬ್ಯಾಚ್ 8 ಲಾರಿಯನ್ನು ಅನ್ಲೋಡ್ ಮಾಡ್ತಾರೆ. ನಿಮ್ಮ ಪಾಯಿಂಟ್ ಇಂದ ಹೋಗಿದ್ರು 9 ಅಥವಾ 8 ಲಾರಿ ಹೋಗ್ತಾರೆ ಪ್ರತಿ ದಿವಸ ಅನ್ಲೋಡ್ ಆಗುತ್ತೆ. ತೊಂದರೆ ಇಲ್ಲ. ಲೇಬರ್ ಏನಾದ್ರು ಹಬ್ಬ ಇದ್ದಾಗ ಮಾತ್ರ ಏನಾದ್ರು 1 2 ವರ್ಷ ಆಗಿದೆ, ಇಲ್ಲ ಅಂತ ಹೇಳಲ್ಲ. ಹಬ್ಬ ಬಂದ ತಕ್ಷಣ ಬಿಟ್ಟು ಹೋಗಿದ್ರು. ಮತ್ತೆ ನೆಕ್ಸ್ಟ್ ಡೇ ಆ ರೀತಿ ನಾವು ಕಂಟಿನ್ಯೂಸ್ ಆಗಿ ಪ್ರತಿ ದಿವಸನೂ 8 ಲಾರಿ ಒಂದೊಂದು ಪಾಯಿಂಟ್ ಇಂದ ಅನ್ಲೋಡ್ ಮಾಡ್ತಿದ್ವಿ. ಈ ಒಂದು 10 ಡೇಸ್ ಅಲ್ಲಿ 15 ಡೇಸ್ ಅಲ್ಲಿ ಯಾವುದೇ ತರಹದಂತ ರಜೆ ಇಲ್ಲದೆ ಪ್ರತಿ ದಿವಸನೂ 8 ಗಾಡಿ ಅನ್ಲೋಡ್ ಮಾಡಿ ನಿಮ್ಮ ರಾಜ್ಯದ ಪ್ರೊಕ್ಯೂರ್ಮೆಂಟ್ ಮಾಡ್ಕೊತೀವಿ. ತೊಂದರೆ ಇಲ್ಲ. ಒಂದು ಹಾಕಿದ್ರೆ 2 ಗಾಡಿ ಆಗುತ್ತೆ. ದಿನಕ್ಕೆ 2 ಇರುತ್ತೆ, 3 ಗಾಡಿ ಆಗುತ್ತೆ. 2 ಅನ್ಲೋಡ್ ರೈತರು ಮಾಡಲ್ಲ, ಗಿರಡಿ ಮಾಡಲ್ಲ ಅಂತ ತಗೋತಾರೆ. ಅದು ಬಿಟ್ಟರೆ ಅನ್ಲೋಡ್ ಮಾಡಿದ ತಕ್ಷಣ ನೀವು ರೈತರು ಅನ್ಲೋಡ್ ಮಾಡ್ಕೊಳ್ಬೇಕಾಗ ರೈತರ ಕಡೆ ಆಗಲ್ಲ. ಅವರು ಹಮಾರ್ ಮಾಡ್ತಾರೆ, ಹಮಾರ್ ಮಾಡಿ ಗಿರಡಿ ಮಾಡ್ತಾರೆ. ಗಿರಡಿ ಮಾಡಿ ತುಂಬಿದ ತಕ್ಷಣ ನಮ್ಮ ಕೆಲಸ ಸ್ಟಾರ್ಟ್ ಆಗುತ್ತೆ. ಅದನ್ನ ಅವರು ಇಲ್ಲಿ ಮಾರ್ಕೆಟ್ ರೇಟ್ ಏನು ಬೇಕಿಲ್ಲ ಅದ್ರ ಪ್ರಕಾರ ತಗೋಬೇಕು. ಇಲ್ಲ ಗುರಿ ಕೇಳಿದ್ರೆ ಅದಕ್ಕೆ ನಾವು ಪ್ರಶ್ನೆ ಮಾಡ್ತೀವಿ. ಡಾಕ್ಯುಮೆಂಟೇಶನ್ ಆಗಬೇಕು. ಆಮೇಲೆ ಎಲ್ಲ ಥರ ಈಗ ನನಗೇನು ಇವರಿಂದ ನನಗೆ ತಗೋಬೇಕಂತಂದ್ರೆ ಇದು ಸಣ್ಣದಲ್ಲಿ ಇವ್ರದ್ದೇನು ತೊಗೊಂಡ್ರೆ ಮತ್ತೆ ನಾನು ಕಂಟಿನ್ಯೂ ಮಾಡ್ಬೇಕಂದ್ರೆ ಆ ಸಿಸ್ಟಮಲ್ಲಿ ಲೇಬರ್ ಬೇಕು, ಲಾರಿ ಬೇಕು, ತುಂಬೋರ್ ಬೇಕು, ಜಾಗ ಬೇಕು, ಇವೆಲ್ಲ ಸಮಸ್ಯೆಗಳು ಆಗ್ತಿರೋದ್ರಿಂದ ಈಗ ಇದನ್ನು ನಿಮ್ಗೇನು ರೈತರಿಗೆ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಈ ಡಿಸಿಷನ್ ತಾಲೂಕುಗಳಿಗೆ ನಾವು ಖರೀದಿ ಕೇಂದ್ರದ ಬಗ್ಗೆ ಹಿಂದೆ ರೂಲ್ ಬಂದ್ರಿಂದ ರದ್ದು ಮಾಡಿದ್ರು. ಇಲ್ಲ, ರೈತರು ನಮ್ಗೆ ಇಲ್ಲೇ ಬೇಕು ಮತ್ತು ಅವರ ಹಳೆ ಖರೀದಿದಾರರಿಂದಲೇ ಖರೀದಿ ಆಗಲಿ ಅಂತ ನಮಗೆ ಒತ್ತಾಯ ಮಾಡ್ತಾರೆ ನಮ್ಮ ದೇಶಕ್ಕೆ ಹೇಳಿದ ಮೇಲೆ ಅದಕ್ಕೆ ಆಯಿತು. ಅವರು ಲೋಕಾಯುಕ್ತ
ಕೊಟ್ಟಿದ್ರೆ ಈಗ ರೈತರಿಂದ ಒಂದು ಮನವಿ ತಾಡ್ರಿ, ನಮ್ಗೆ ಅವ್ರಲ್ಲೇ ಖರೀದಿ ಕೇಂದ್ರ ಇರಲಿ ಮತ್ತು ಅವರೇ ನಮಗೆ ಖರೀದಿ ಮಾಡಲಿ ಅಂತ ಹೇಳಿದ್ದಾರೆ. ನೀವು ಅರ್ಜಿ ಕೊಟ್ಟರೆ ನಾವು ಇಲ್ಲೇ ಮುಂದುವರಿಸ್ತೀವಿ. ಈಗ ಅವನು ಬರ್ತಾನೆ ಹೇಳಿದ್ದೀವಿ, 2 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾರೆ ಏಜೆನ್ಸಿ ಅವರು. ಭಾಳ ಹಳೆ ರೇಟಿಗೆ ಸಂಪ್ರದಾಯದೊಳಗೆ ಎಲ್ಲಿ ಲೇಟೆಸ್ಟ್ ಒಳಗೆ ಏನು ಫಿಕ್ಸ್ ಆಗುತ್ತೆ ಆ ರೇಟ್ ಪ್ರಕಾರ ನಡೀತಾರೆ. ಈ ವರ್ಷದಲ್ಲಿ ಅವ್ರಿಗೆ ಏನು ಸಿಗಬೇಕು, ಇವತ್ತಿನ ಒಂದು ದಿನದ ಕೂಲಿ ಒಂದು ಚಟುವಟಿಕೆಯನ್ನು ಕಲ್ಪಿದ್ದು ಆ ರೀತಿ ಅವರಿಗೆ ಕೊಡ್ತಕ್ಕಂಥ ಕೆಲಸ ಅವ್ರಿಗೆ ಆಗ್ಬೇಕು. ಯಾಕಂದ್ರೆ ಅವರು ಕೂಡ ಇಲ್ಲಿಂದ ಬಿಸಿಲು ಇರ್ಬೋದು, ಮಳೆ ಇರ್ಬೋದು, ಚಳಿ ಇರ್ಬೋದು, ಅವರು ಕೂಡ ನಾವು ಗಾಡಿ ಒಳಗೆ ಮಾಲ್ ಏನಿರ್ತದೆ ಮಾಲಿನ ಪ್ರಕಾರ ನಮ್ದು ಏನು ಬೇಕಾಗಿರ್ತದೆ ಕೊಂಡ್ರಿ ಅಂತ ಏನಪ್ಪ ಹೌದೇನಪ್ಪ ಕೊಡಂಡ್ರಿ ಪಗಾರ ಕೊಡೋಕ್ಕೇನಿದಿಲ್ಲ ನಮಗೆ ಏನೈತೆ ಕೊಡಂಡ್ರ ಕಾಳು ಏನು ಮಾಡ್ತಾರ ಕಾಳು ಅವ್ರಿಗೆ ಎಷ್ಟು ತಿಂದಿದ್ದು ಅಷ್ಟೇ ಕಾಳು ತಗೊಂಡು ಕೊಡ್ತಾರೆ ನಾವು ಕೊಡೋಣ ಆ ಕಮಾನಿ ಮಾಡ್ಯಾರ ನಮಗೆ ಇಷ್ಟ ಕೊಡೋಣ ಇಲ್ಲ